ಮುದ್ದಾದ ಸೊಸೆ ಬೇರೆ ಸಿಕ್ಕಿದ್ದಾರೆ, ಸೊಸೆ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮುದ್ದಾದ ಸೊಸೆ ಅಂದರೆ ಮಗನಿಗೂ ಸೊಸೆಗೂ ವ್ಯತ್ಯಾಸನಿಲ್ಲ. ಇಬ್ಬರು ಒಂದೇ ನಾಣ್ಯತೆ ಎರಡು ಮುಖ ಇದ್ದಂತೆ, ಒಂದಿಲ್ಲ ಒಂದು ಆಗ ನಡೆಯೋದು. ಹಂಗಾಗಿ ಭಾಳ ಖುಷಿ ಆಗ್ತೈತೆ. ಭಾಳ ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ. ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಸದ್ಯ ನಾವೇನು ಸೊಸೆ ನಮ್ಮ ಮಗನ ಒಳ್ಳೆ ದಾರಿಲಿ ತಗೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಮುಂದಿನ ವರ್ಷಕ್ಕೆ ಮೊಮ್ಮಗನು ಬರಲಿ. ಖಂಡಿತವಾಗಿ ತುಂಬ ಇಷ್ಟಪಡ್ತಾ ಇದ್ದೀವಿ. ಮೊಮ್ಮಗ ಬೇಕೇ ಬೇಕು ನಮಗೆ, ಮೊಮ್ಮಗ ಬೇಕು ನಮಗೆ. ಸರ್, ಈಗ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ, ಎರಡು ಮಾಡ್ಬಿಟ್ರಲ್ಲ ಸರ್ ಡಾಲಿ ಅವರು? ಮಾಡಿರಿ ಊರಲ್ಲಿ ಒಂದು 2 ವರ್ಷದಿಂದ ಒಂದು ಒಳ್ಳೆ ಮನೆಯೂ ಕಟ್ಟಿದ, ಮದುವೆನೂ ಆಯಿತು. ಭಾಳ ಖುಷಿ ಆಯ್ತು. ನಾವು ಭಾಳ ಕಷ್ಟದಿಂದ ಮೇಲೆ ಬಂದದಕ್ಕೂ ದೇವ್ರು ಒಳ್ಳೇದು ಮಾಡಿದೆ. ಡಾಲಿ ದುಡಿತಾ ಇದ್ದೀನಿ, ಪರವಾಗಿಲ್ಲ, ಚೆನ್ನಾಗಿದೆ. ಎಷ್ಟು ಪ್ರೌಡ್ ಫೀಲಿಂಗ್ ಇದೆ ನಿಮಗೆ, ಅಂದರೆ ತುಂಬ ಹೆಮ್ಮೆ ಇದೆ ಮಗನ ಬಗ್ಗೆ. ಅಂದರೆ ಅವರು ಬರೀ ಸಿನಿಮಾಗಳು ಮಾಡ್ಕೊಂಡು ಬಂದಿಲ್ಲ, ಸಾಕಷ್ಟು ಜನಕ್ಕೆ ಅವಕಾಶಗಳನ್ನ ಕೊಡ್ತಿದ್ದಾರೆ. ಮತ್ತು ಬಡವ್ರಿಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಿರ್ತಾರೆ, ಯಾರು ಬಡವ್ರ ಮನೆಯಿಂದ ಬಂದಿರ್ತಾರೋ ಆ್ಯಕ್ಟರ್ಗಳು. ಸೊ ಇಂಥ ಒಂದು ಮಗನಿಗೆ ನೀವು ತಂದೆ ತಾಯಿ ಆಗಿದ್ದೀರಾ, ಎಷ್ಟು ಲಕ್ಕಿ ಫೀಲ್ ಆಗ್ತೀರಾ? ಇಲ್ಲ ಭಾಳ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಮಾತ್ರ ಅವನೊಬ್ಬನೇ ಬೆಳಿಬೇಕು ಅಂತೇನಿಲ್ಲ, ಅವನ ಟೀಮ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾನೆ. ಅವನದು ದೊಡ್ಡದೊಂದು ಬೆಟಾಲಿಯನ್ ಸಂಸಾರನೇ ಇದೆ. ಅವನು ಬಡವ್ರ ಮಕ್ಕಳು ಬೆಳಿಬೇಕು ಅಂದಲ್ಲ, ಅವನು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಾನೆ, ಎಲ್ಲರನ್ನೂ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾನೆ. ಏನು ಅದ್ರಾಗೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತಾಯಿದೆ ನಮಗೆ, ನಮ್ಮ ಮನೆಯವ್ರಿಗೂ ನಮಗೂ. ತುಂಬ ಸಾರ್ಥಕವಾದ ಜೀವನ ನಾನು ಮಾಡಿಕೊಟ್ಟ, ಖುಷಿ ಆಯ್ತು. ಡಿಸೈನರ್ ಹೇಳ್ತಾ ಇದ್ರು ಸಾಚಿನ ಅವರು, ಡಾಲಿಗಿಂತ ಧನಂಜಯ್ಗಿಂತ ಅವ್ರ ಅಪ್ಪಂಗೆ ಕಾಸ್ಟ್ಯೂಮ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ನಾನು ಯಾವ ಥರ ಕಾಣಿಸ್ತೀನಿ ಏನು ಅಂತ. ಅಂದರೆ ಒಂದು ಖುಷಿ ಇದ್ದಾಗ ಮಾತ್ರ ಈ ಥರದ್ದೊಂದು ಖುಷಿನ ನೋಡೋದಕ್ಕೆ ಸಾಧ್ಯ, ಅಂದರೆ ಉತ್ಸಾಹ ನೋಡೋಕ್ಕೆ ಸಾಧ್ಯ. ಅಷ್ಟು ಖುಷಿ ಇದೆಯಾ ಸರ್ ಮಗನ ಮದುವೆ? ಖಂಡಿತ ಡಿಸೈನರ್ ಬಂದು ಕೇಳಿದ್ರು, ಸರ್ ಹೆಂಗೆ ಅಂತ ನೋಡ್ರಿ, ಹೆಂಗೆ ಹೊಲ್ದ್ಬಿಟ್ಟು ಮಂಗನ್ ಮಾಡಬೇಡ್ರಿ, ನಮಗೆ ಹೆಂಗಿರ್ಬೇಕಂದ್ರೆ ಭಾಳ ನೀಟಾಗಿರ್ಬೇಕು ನಮಗೆ ಅಂತೇಳಿ ಹೇಳಿದೆ. ಭಾಳ ನೀಟಾಗಿ ನಾನು ಹೇಳಿದೆ, ಧನಂಜಯ ನನಗಿಂತ ಚೆನ್ನಾಗಿರ್ಬೇಕು, ಬಟ್ ನೋಡಿದ್ರೆ ನಾನು ಧನಂಜಯಿಂದ ಚೆನ್ನಾಗಿ ಕಾಣಬೇಕು, ಆ ಟೈಪ್ ಡಿಸೈನ್ ಮಾಡಬೇಕು. ಚೆನ್ನಾಗಿದ್ದೀರಾ ಬಿಡಿ ಸರ್, ಧನಂಜಯ ಅವ್ರಿಗೆ ತುಂಬ ಮಾಡಿಕೊಟ್ಟು ಡಿಸೈನರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು.